ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ರಾಜಕಾರಣದಲ್ಲಿ ವಿಪಕ್ಷಗಳು ತಮ್ಮದೇ ಆಗಿರ್ತಕ್ಕಂಥ ವಿಚಿತ್ರ ನಡೆಯನ್ನ ನಡೀತಾ ಇವೆ. ನೋಡಿ, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಭಾರೀ ಭಿನ್ನಮತ, ಬಂಡಾಯ, ಕುರ್ಚಿ ಕಿತ್ತಾಟ ಇವೆಲ್ಲವೂ ನಡೀತಾ ಇದೆ ಅಲ್ವಾ? ಹಾಗಾದ್ರೆ ಇದರ ಲಾಭ ಯಾರಿಗಾಗ್ತಾ ಇದೆ? ವಿಪಕ್ಷಗಳಿಗಾಗಬೇಕಲ್ವಾ? ಆದ್ರೆ ವಿಚಿತ್ರ ಅಂದ್ರೆ ಈ ಸದ್ಯಕ್ಕೆ ಈ ಕುರ್ಚಿ ಕಿತ್ತಾಟದ ಲಾಭ, ಕಾಂಗ್ರೆಸ್ ಪಕ್ಷದ ಆಡಳಿತ ವೈಫಲ್ಯದ ಲಾಭ, ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಬಣ ಬಡಿದಾಟದ ಲಾಭ ವಿಪಕ್ಷಗಳಿಗೆ ಆಗ್ತಾ ಇಲ್ಲ. ವಿಪಕ್ಷಗಳು ಮೈತ್ರಿಯಲ್ಲಿ ಬಿರುಕನ್ನ ಹುಟ್ಟಾಕೊಳ್ತಿವೆ ಅಂತ ಒಂದು ಈಗ ವಿಷಯ ಹೊರಗಡೆ ಬರ್ತಾ ಇದೆ. ಆಶ್ಚರ್ಯ ಆಗ್ಬೋದಲ್ಲ? ಈಗ ಆಡಳಿತ ಪಕ್ಷ ವೈಫಲ್ಯಗೊಳ್ತಾ ಇದೆ ಅಂತಂದ್ರೆ ಅದು ವಿಪಕ್ಷಗಳಿಗೆ ಹೆಲ್ಪ್ ಆಗುತ್ತೆ, ವಿಪಕ್ಷಗಳು ಗಟ್ಟಿ ಆಗ್ತವೆ ಅನ್ನುವಂಥ ಒಂದು ನೇರ ಯೋಚನೆ ರಾಜಕಾರಣದಲ್ಲಿ ಇರ್ತಕ್ಕಂಥದ್ದು. ಆದ್ರೆ ಆಡಳಿತ ಪಕ್ಷವೇ ಸೋಲ್ತಾ ಇದೆ ಅಂತಾಗ ವಿಪಕ್ಷಗಳ ಮೈತ್ರಿಯಲ್ಲಿ ಬಿರುಕು ಯಾಕೆ ಬರುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತಲ್ವಾ? ಎಸ್, ಆ ಕುರಿತ ಡೀಟೇಲ್ಸ್ ಅನ್ನ ನಾನು ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ನಾನು ಹೇಳಿದ ಹಾಗೆ ಈಗಾಗಲೇ ಆಡಳಿತ ವೈಫಲ್ಯದ ಒಂದು ದೊಡ್ಡ ಭೂತ ರಾಜ್ಯ ಕಾಂಗ್ರೆಸ್ ಪಕ್ಷಕ್ಕೆ ಕಾಡಿಸ್ತಾ ಇರತಕ್ಕಂಥದ್ದು. ನೋಡಿ, ಈ ಕುರ್ಚಿ ಕಿತ್ತಾಟದ ಒಂದು ಕಳೆದ 1 ವರ್ಷದಿಂದ ಯಾವುದೇ ಕೆಲಸಗಳನ್ನ, ಯಾವುದೇ ಯೋಜನೆಗಳನ್ನ ಅನುಷ್ಠಾನ ಮಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದು ದಕ್ಕುತ್ತಾ ಇಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ಕ್ರೆಡಿಟ್ ಸಿಗ್ತಾ ಇಲ್ಲ. ಯಾಕಂದ್ರೆ ಈ ಬಣಬಡಿದಾಟ ಶುರುವಾಗ್ಬಿಟ್ಟು, ಒಳಜಗಳಗಳು ಶುರುವಾಗ್ಬಿಟ್ಟು, ಕುರ್ಚಿ ಕಿತ್ತಾಟ ಶುರುವಾಗ್ಬಿಟ್ಟು, ರಾಜ್ಯ ಸರ್ಕಾರದ ಯಾವ ಯೋಜನೆಗಳು ಕೂಡ ಅದರ ಒಳ್ಳೆ ಟಾಕ್ ಅಂತ ಹೇಳ್ತಾರೆ, ಒಂದು ಗುಡ್ ಟಾಕ್ ಅಂತ ಹೇಳ್ತಾರೆ, ಆ ಒಳ್ಳೆಯ ಮಾತುಕತೆ ಜನರಲ್ಲಿ ಆಗ್ತಾ ಇಲ್ಲ. ಬರೀ ಕುರ್ಚಿದೆ ಚರ್ಚೆ ಮಾಡ್ತಾ ಇದ್ದಾರೆ. ಈ ಹಂತದಲ್ಲಿ ಈ 2-3 ವರ್ಷಗಳಲ್ಲೂ ಕೂಡ ಗ್ಯಾರಂಟಿಗಳು ಕೊಡ್ತಾ ಬಂದ್ರಲ್ಲ, ಗ್ಯಾರಂಟಿಗಳ ಒಂದು ಲಾಭ ಸಾವಿರಾರು ಕೋಟಿ ವ್ಯಯ ಮಾಡಿ ಗ್ಯಾರಂಟಿಗಳು ಕೊಟ್ಟರು ಕೂಡ ಅದರ ಬಗ್ಗೆನೂ ಒಂದು ಒಳ್ಳೆ ಮಾತು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಕೇಳಿ ಬರ್ತಾ ಇಲ್ಲ. ಕಾರಣ ಇದೇ ಸ್ವತಃ ಕಾಂಗ್ರೆಸ್ಸಿಗರು ಮತ್ತು ಕಾಂಗ್ರೆಸ್ ಪಕ್ಷದ ಒಳ ಜಗಳಗಳು ಅನ್ನುವಂಥದ್ದು. ಆಯ್ತಾ? ಇದು ಒಂದು ಸೈಡ್. ಇನ್ನೊಂದು ಸೈಡು, ಈ ಒಳ ಜಗಳದ ವನ್ನ ಇನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ ವಿಪಕ್ಷಗಳು ಒಗ್ಗಟ್ಟಾಗಬೇಕಾಗಿತ್ತಲ್ವ? ಆದ್ರೆ ವಿಪಕ್ಷಗಳು ಈಗ ಪರಸ್ಪರ ಭಿನ್ನಮುಖ ಮಾಡಿಬಿಟ್ಟಿದ್ದಾವೆ. ಒಬ್ಬರ ಬೆನ್ನಿಗೆ ಒಬ್ಬರು ಬೆನ್ನು ತೋರಿಸಿ ನಿಂತು ಬಿಟ್ಟಿದ್ದಾರೆ. ತಮ್ಮ ದಾರಿ ತಾವು ಹಿಡಿದುಕೊಳ್ಳೋದಕ್ಕೆ ರೆಡಿಯಾಗಿಬಿಟ್ಟಿದ್ದಾರೆ. ನಾವೇ ಗಟ್ಟಿ ಅನ್ನುವಂಥ ಒಂದು ಸ್ವಂತ ಬಲದ ಮಾತುಗಳನ್ನು ಆಡಕ್ಕೆ ಹೊರಟು ಬಿಟ್ಟಿದ್ದಾರೆ. ಏನಾಯ್ತು? ಯಾಕೆ ಹೀಗಾಗ್ತಾ ಇದೆ? ಯಾವಾಗಲೂ ನೋಡಿ, ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಆಡಳಿತ ಪಕ್ಷ ವಿಫಲವಾದಾಗ ವಿಪಕ್ಷಗಳಿಗೆ ಅದು ಮೃಷ್ಟಾನ್ನ ಭೋಜನ ಇದ್ದ ಹಾಗೆ ಅಲ್ವಾ? ಅದು ತಂತಾನೆ ಆಡಳಿತ ಪಕ್ಷ ಬಿದ್ದೋದಾಗ ಅಥವಾ ಆಡಳಿತ ವಿರೋಧಿ ಅಲೆ ಎದ್ದಾಗ ಅದು ವಿಪಕ್ಷಗಳಿಗೆ ಹೆಂಗೂ ಹೆಲ್ಪ್ ಆಗೇ ಆಗುತ್ತೆ. ಹಾಗಾಗಿ ಈಗ ಕಾಂಗ್ರೆಸ್ಸನ್ನ ಎದುರಿಸಲಿಕ್ಕೆ ಬಿಜೆಪಿ ಮತ್ತು JDS ಒಂದಾಗಿ ಅವ್ರನ್ನ ಸೋಲಿಸಬಹುದು ಇನ್ನು 2 ವರ್ಷಗಳ ಕಾಲ ಅನ್ನುವಂಥ ಒಂದು ಮಾತಿದ್ದೇ ಇದೆ ಅಲ್ವಾ? ಆದರೆ ಪರಿಸ್ಥಿತಿ ಈಗ ಹಾಗಿಲ್ಲ. ಆಡಳಿತ ಪಕ್ಷದ ಆಡಳಿತ ವಿರೋಧಿ ಅಲೆಯ ಹಿನ್ನೆಲೆಯೂ, ಆಡಳಿತ ಪಕ್ಷದ ವೈಫಲ್ಯದ ಹಿನ್ನೆಲೆನೂ ಕೂಡ ಈಗ ಮೈತ್ರಿ ಪಕ್ಷದಲ್ಲಿರತಕ್ಕಂಥ JDS ಮತ್ತು ಬಿಜೆಪಿ ಪರಸ್ಪರ ಮುಖ ಮಾಡಿ ನಿಲ್ಲೋ ಬದಲಾಗಿ ವಿರುದ್ಧ ದಿಕ್ಕಿನಲ್ಲಿ ನಿಂತು ಬಿಟ್ಟಿದ್ದಾವೆ, ಜೊತೆಗೆ ನಿಂತ್ಕೊಳ್ತಿಲ್ಲ. ಕಾರಣ ಏನು ಅನ್ನುವಂಥದ್ದು ಬಹಳ ಕುತೂಹಲಕರ. ಅದಕ್ಕೆ ಕಾರಣಗಳನ್ನ ನಾನು ಹೇಳ್ತಾ ಹೋಗ್ತೀನಿ. ಮೊದಲನೆಯದಾಗಿ, ಕಾಂಗ್ರೆಸ್ ವೈಫಲ್ಯದಿಂದ ಈಗಾಗಲೇ ಮತದಾರರು ಬೇಸರಗೊಂಡು ಬಿಟ್ಟಿದ್ದಾರೆ ಅಲ್ವಾ? ಸಾಕಷ್ಟು. ಯಾಕಂದ್ರೆ ವೋಟ್ ಹಾಕಿ ಗೆಲ್ಸಿದೀವಿ, ಒಂದು ಬಹುಮತದ ಸರ್ಕಾರವನ್ನು ಕೊಟ್ಟಿದ್ವಿ. ಈಗ ಮೊನ್ನೆ ಇದರ ಹಿಂದೆ ಬಂದಿರತಕ್ಕಂಥ 2018ರಲ್ಲಿ ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ಸರ್ಕಾರ 23ರವರೆಗೆ ಒಂದು ರೀತಿ ಕಿಚಡಿ ಸರ್ಕಾರ ಆಗೋಗಿತ್ತು. ಮೊದಲು ಕಾಂಗ್ರೆಸ್ ಮತ್ತು JDS ಸರ್ಕಾರ ಮಾಡ್ತು, ನಂತರ JDS ಮತ್ತು ಬಿಜೆಪಿ ಸರ್ಕಾರ ಮಾಡ್ತು. ಅಲ್ಲೂ ಕೂಡ ಏನು ಅಭಿವೃದ್ಧಿ ಕಾಣಲಿಲ್ಲ. ಹಾಗಾಗಿ ಈ ಬಾರಿ ಒಂದು ಪಕ್ಷಕ್ಕೆ ಬಹುಮತವನ್ನು ಕೊಟ್ಟು ಒಂದು ಸುಭದ್ರ ಸರ್ಕಾರವನ್ನು ನೋಡೋಣ, ನೆಮ್ಮದಿಯ ಸರ್ಕಾರವನ್ನು ನೋಡೋಣ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ಮತದಾರನಿಗೆ ಬೇಸರ ಆಗಿದೆ. ಯಾಕಂದ್ರೆ ಬಹುಮತವನ್ನು ಕೊಟ್ಟು ಕೂಡ ಜನಪ್ರಿಯ ಸರ್ಕಾರವನ್ನು ಕೊಡೋದರಲ್ಲಿ ಕಾಂಗ್ರೆಸ್ ಪಕ್ಷ ಸೋತು ಬಿಟ್ಟಿದೆ. ಹಾಗಾಗಿ ಆಡಳಿತ ವೈಫಲ್ಯ ಎದ್ದು ಕಾಣ್ತಾ ಇದೆ. ಈ ಬೇಸರ ಎದ್ದು ಕಾಣ್ತಾ ಇದೆ ಜನರಲ್ಲಿ. ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಎರಡೂ ಪಕ್ಷಗಳು ಈಗ ಹೊಡೆದಾಟಕ್ಕೆ ನಿಂತಿವೆ.
ತಮ್ಮದೇ ಕ್ರೆಡಿಟ್ ಮಾಡ್ಕೊಳ್ಳಿಕ್ಕೆ ನಿಂತಿರ್ತಕ್ಕಂಥದ್ದು. ಆಮೇಲೆ ಇದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಬಿಜೆಪಿ ಮತ್ತು JDS ನಡುವೆ ಪೈಪೋಟಿ ಶುರುವಾಗ್ಬಿಟ್ಟಿದೆ. ಏನಾಗಿದೆ, ಆಡಳಿತ ಪಕ್ಷ ಹೆಂಗೂ ಬಿದ್ದೋಗ್ಬಿಟ್ಟಿದೆ, ಅದರ ಎಲ್ಲ ಕ್ರೆಡಿಟ್ ಅನ್ನ ನಾವು ತಗೊಳ್ಳೋಣ ಅನ್ನುವಂಥ ಮಾತನ್ನ JDS ಪಕ್ಷದವರು ತಮ್ಮ ಒಂದು ಪಕ್ಷವನ್ನ ಗಟ್ಟಿಗೊಳಿಸೋದ್ರ ಕಡೆ ಹೊರಟಿದ್ರೆ, ಈ ಕಡೆ ಬಿಜೆಪಿಯವರು ಇಲ್ಲ ನಾವು 65-68 ಸ್ಥಾನ ಗೆದ್ದಿರೋರು, ನಾವೇನು ಕಡಿಮೆನಾ, ಈಗಾಗಲೇ 100 ಚಿಲ್ಲರೆ ಸ್ಥಾನಗಳನ್ನು ಕೂಡ ಗೆದ್ದು ಸರ್ಕಾರವನ್ನ ರಚಿಸಿರ್ತಕ್ಕಂಥವ್ರು, ನಾವು ಬಿಟ್ಬಿಡ್ತೀವ, ಆಮೇಲೆ ನಮಗೆ ಗಟ್ಟಿ ಒಂದು ಸ್ಟ್ರಾಂಗ್ ಬೇಸ್ ಇದೆ, ನಾವು ಇಡೀ ಕ್ರೆಡಿಟ್ ನ ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನ ಈ ಕಡೆ ಬಿಜೆಪಿಯವರು ಕೂಡ ಸ್ವಂತ ಬಲದ ಮಾತಾಡ್ತಿದ್ದಾರೆ, JDS ನವರು ಕೂಡ ಸ್ವಂತ ಬಲದ ಮಾತನ್ನ ಆಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹೇಗೂ ಕಾಂಗ್ರೆಸ್ ಬರಲ್ಲ ಅನ್ನುವಂಥದ್ದು ಈಗಾಗಲೇ ರಾಜ್ಯದ ಜನ ಮಾತಾಡ್ತಿದಾರಲ್ವಾ, ಹಾಗಾಗಿ ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಬರುತ್ತೆ ಅನ್ನುವಂಥ ಒಂದು ದೂರದೃಷ್ಟಿನೋ ಕಲ್ಪನೆನೋ ಕನಸಲ್ಲೋ ಕೂಡ JDS ಇದೆ, ಬಿಜೆಪಿಯು ಸಿಕ್ಕಿಬಿಟ್ಟಿದೆ. ಇದು ಸಮಸ್ಯೆ. ಜೊತೆಗೆ ಈಗ ಸದ್ಯಕ್ಕೆ ಎರಡೂ ಪಕ್ಷಗಳು ತಮ್ಮ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ನೋಡಿ, ಹಾಸನದಲ್ಲಿ JDS ನವರು ಜನತಾ ಸಮಾವೇಶ ಮಾಡಿದ್ರು, ಅದರ ನಂತರ ವಿಜಯಪುರದಲ್ಲಿ ಜನತಾ ಸಮಾವೇಶ ಮಾಡಿದ್ರು, ಈಗ ಇದೇ ಮಾರ್ಚ್ 8ಕ್ಕೆ ಬೆಂಗಳೂರಿನಲ್ಲಿ ಜನತಾ ಸಮಾವೇಶವನ್ನು ಮಾಡ್ತಿದ್ದಾರೆ. ಈಗಾಗಲೇ ಬಿಜೆಪಿ ದೊಡ್ಡ ಸಮಾವೇಶಗಳ ಒಂದು ಪ್ಲಾನಿಂಗ್ ರೆಡಿ ಮಾಡ್ಕೊಂಡಿದೆ. ಅಲ್ಲದೆ BS ಯಡಿಯೂರಪ್ಪನವರ 50ನೇ ವರ್ಷದ ರಾಜಕಾರಣದ ಸವಿನೆನಪಿಗಾಗಿ ದೊಡ್ಡ ಸಮಾವೇಶವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಈ ಏನು ಆಡಳಿತ ವೈಫಲ್ಯದ ಒಂದು ಆ ಸ್ಪೇಸ್ ಇದೆಯಲ್ಲ, ಆ ಸ್ಪೇಸನ್ನು ಎರಡೂ ಪಕ್ಷಗಳು ಇಂಡಿವಿಜುವಲ್ ಆಗಿ ಅಂದರೆ ವೈಯಕ್ತಿಕವಾಗಿ ಕ್ರೆಡಿಟ್ ಮಾಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥದ್ದು. ಎರಡೂ ಪಕ್ಷಗಳು ಪರಸ್ಪರ ಜೊತೆಗೆ ನಿಲ್ಲದೆ ಪರಸ್ಪರ ವಿಮುಖವಾಗಿ ನಿಂತ್ಕೊಂಡಿರ್ತಕ್ಕಂಥದ್ದಕ್ಕೆ ಕಾರಣ ಆಗ್ತಾ ಇದೆ. ಹಾಗಾಗಿಯೇ ಮೈತ್ರಿಯಲ್ಲಿ ಬಿರುಕು ಬಿಟ್ಕೊಂಡಿದೆ ಅನ್ನುವಂಥದ್ದು. ಜೊತೆಗೆ ಕಾಂಗ್ರೆಸ್ ವೀಕ್ ಆಗ್ತಿರೋದಕ್ಕೆ ಈ ಇಬ್ಬರ ಹಗಲುಗನಸು ಇದು ಕೂಡ ಬಹಳ ಪ್ರಮುಖವಾಗಿ ಆಗ್ತಾ ಇದೆ. ನಾವು ಗೆದ್ದು ಬಿಡ್ತೀವಿ, ನಾವೇ ಅಧಿಕಾರ ಹಿಡಿತೀವಿ ಅನ್ನುವಂಥದ್ದು ಬಿಜೆಪಿ ಮಾತಾದರೆ, ಇಲ್ಲಿಲ್ಲ ನಾವು ಕೂಡ ಸುಮಾರು 70, 80, 100ಕ್ಕೆ ಹತ್ರ ಬಂದು ಡಿಸಿಷನ್ ಫ್ಯಾಕ್ಟರ್ ಆಗ್ತೀವಿ, ಅಷ್ಟರ ಮಟ್ಟಿಗಿನ ಶಕ್ತಿ ನಾವು ಪ್ರದರ್ಶಿಸ್ತೀವಿ ಅನ್ನುವಂಥದ್ದು JDSನ ವಾದ, JDS ನಾಯಕರ ದಳಪತಿಗಳ ವಾದ. ಹಾಗಾಗಿ ಕಾಂಗ್ರೆಸ್ ಸರ್ಕಾರದ ಆಡಳಿತ ವಿರೋಧಿ ವೈಫಲ್ಯಗಳು ಇವರಿಬ್ಬರಲ್ಲಿ ಪರಸ್ಪರ ಒಂದು ರೀತಿಯ ಸ್ನೇಹ ಬೆಳೆಸೋದರ ಬದಲಾಗಿ ಅಧಿಕಾರದ ಆಸೆ ಹೆಚ್ಚಾಗಿ ನಾವೇ ಬರ್ತೀವಿ ಅನ್ನುವಂಥ ಒಂದು ಆಸೆ, ದುರಾಸೆ ಎಲ್ಲವೂ ಕೂಡ ಹುಟ್ಕೊಂಡು ಈಗ ಅವರಿಬ್ಬರಲ್ಲಿ ಬಿರುಕು ಹೆಚ್ಚು ಮಾಡಿಬಿಟ್ಟಿದೆ. ಒಬ್ಬರ ಸಹಾಯ ಒಬ್ಬರಿಗೆ ಬೇಕಾಗಿಲ್ಲ, ಒಬ್ಬರ ಸಹಕಾರ ಇನ್ನೊಬ್ಬರಿಗೆ ಬೇಕಾಗಿಲ್ಲ. ಹಾಗಾಗಿ ಕುಮಾರಸ್ವಾಮಿಗಳು ಹೇಳ್ತಿದ್ದಾರೆ, ಮೈತ್ರಿ ಬಗ್ಗೆ ಯಾರು ಮಾತಾಡೋ ಹಾಗಿಲ್ಲ, ಯಾರು ಮಾತಾಡಬೇಡಿ ಅಂತಂದೇಳಿ ತಮ್ಮ ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ. ಸ್ವತಃ ಯಡಿಯೂರಪ್ಪನು ಹೇಳ್ತಾರೆ, ಮೈತ್ರಿ ಬಗ್ಗೆ ಯಾರು ಓಪನ್ ಆಗಿ ಎಲ್ಲೂ ಕೂಡ ಮಾಧ್ಯಮದವ್ರ ಮುಂದೆ ಅಥವಾ ಎಲ್ಲೂ ಕೂಡ ಓಪನ್ ಆಗಿ ಮಾತಾಡಬೇಡಿ, ನಿಮ್ಮ ಕೆಲಸ ನೀವು ಮಾಡಿ ಅನ್ನುವಂಥ ಮಾತನ್ನ ಕಾರ್ಯಕರ್ತರಿಗೆ ಕರೆ ಕೊಡ್ತಾರೆ. ಅಂದ್ರೆ ಮೈತ್ರಿಯ ಅವಶ್ಯಕತೆ, ಅನಿವಾರ್ಯತೆ JDSಗೂ ಇಲ್ಲ, ಬಿಜೆಪಿಗೂ ಇಲ್ಲ ಅನ್ನೋದು ಇದರಿಂದ ಸಾಬೀತಾಗ್ತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ ಒಂದು ಆಡಳಿತ ಪಕ್ಷದ ಸೋಲು ವಿಪಕ್ಷಗಳ ಒಗ್ಗಟ್ಟಿಗೆ ಕಾರಣವಾಗುವ ಬದಲು ವಿಪಕ್ಷಗಳ ವಿಘಟನೆಗೆ ಕಾರಣವಾಗ್ತಿದೆ, ಅದರ ಒಳಸುಳಿಗಳೇನು, ಅದರ ದೂರಾಲೋಚನೆಗಳೇನು ಅನ್ನೋದನ್ನ ನಾನು ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.